ನಮಸ್ಕಾರ ಸ್ನೇಹಿತರೆ, ಇನ್ನೆರಡು ದಿನದಲ್ಲಿ ಈ 4 ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ. ಹಠಾತ್ ಧನಾಗಮನ. ಹೌದು, ಶುಭ ಹಾಗೂ ಅಶುಭ ಗ್ರಹಗಳ ಸಂಯೋಗದಿಂದಾಗಿ ಈ 4 ರಾಶಿಯವರಿಗೆ ಇನ್ನೆರಡು ದಿನದಲ್ಲಿ ಹಠಾತ್ ಸಂಪತ್ತು ಹೆಚ್ಚಾಗಲಿದೆ. ಹಾಗಾದರೆ ಶನಿ ಹಾಗೂ ಚಂದ್ರನಿಂದ ಯಾವ ರಾಶಿಯ ಅದೃಷ್ಟ ಬದಲಾಗಲಿದೆ ಎಂದು ತಿಳಿಯೋಣ. ನವಗ್ರಹಗಳಲ್ಲಿ ಅತ್ಯಂತ ಶುಭ ಹಾಗೂ ಅಶುಭ ಗ್ರಹಗಳು ಇವೆ. ಇವುಗಳ ಸಂಚಾರ ದ್ವಾದಶ ರಾಶಿಗಳ ಮೇಲೆ ಶುಭ ಹಾಗೂ ಅಶುಭ ಪರಿಣಾಮ ಉಂಟು ಮಾಡುತ್ತವೆ. ಕೆಲವೊಮ್ಮೆ ಶುಭ ಗ್ರಹಗಳು ಅಶುಭ ಗ್ರಹಗಳೊಂದಿಗೆ ಸೇರಿಕೊಂಡಾಗ ಅಶುಭ ಪರಿಣಾಮ ದುಪ್ಪಟ್ಟು ಆಗಬಹುದು. ಅದೇ ರೀತಿ ಜೀವನದಲ್ಲಿ ಹಿಂದೆಂದೂ ಕಾಣದ ಬದಲಾವಣೆಗಳು ಕೂಡ ಆಗುವ ಸಾಧ್ಯತೆಗಳು ಇವೆ. ಅಂದರೆ ಶುಭ ಹಾಗೂ ಅಶುಭ ಗ್ರಹಗಳು ಸಂಯೋಗಗೊಂಡಾಗ ಕೆಲ ರಾಶಿಗಳಿಗೆ ಶುಭ ಫಲಗಳನ್ನು ನೀಡುತ್ತವೆ. ಇದರ ಪರಿಣಾಮವಾಗಿ ಕೆಲವು ರಾಶಿಗಳ ಜೀವನ ನರಕದಿಂದ ಹೊರಬರಬಹುದು. ವಿಶೇಷವಾಗಿ ಹಠಾತ್ ಆರ್ಥಿಕ ಲಾಭವಾಗುವ ಸಾಧ್ಯತೆಗಳು ಹೆಚ್ಚು. ಅಂದಹಾಗೆ ಅಕ್ಟೋಬರ್ 5 ಮಧ್ಯರಾತ್ರಿ 12:45ಕ್ಕೆ ಚಂದ್ರಗ್ರಹ ಮೀನರಾಶಿಗೆ ಪ್ರವೇಶ ಮಾಡಲಿದೆ. ಈ ರಾಶಿಯಲ್ಲಿ ಈಗಾಗಲೇ ಶನಿ ಸಂಚಾರ ಮಾಡುತ್ತಿದ್ದು, ಚಂದ್ರನ ಆಗಮನದಿಂದಾಗಿ ಅತ್ಯಂತ ಕೆಟ್ಟ ಯೋಗ ರೂಪುಗೊಳ್ಳುತ್ತದೆ. ಶನಿ ಹಾಗೂ ಚಂದ್ರನ ಸಂಯೋಗದಿಂದ ರೂಪುಗೊಳ್ಳುವ ವಿಷಯ ಯೋಗ ಕೆಲವು ರಾಶಿಗಳ ಅದೃಷ್ಟವನ್ನು ಬದಲಾಯಿಸಲಿದೆ. ಹಾಗಾದರೆ ಈ ಯೋಗದ ಶುಭ ಫಲಿತಾಂಶಗಳನ್ನು ಪಡೆಯುವ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮೊದಲನೇದಾಗಿ ಋಷಭ ರಾಶಿ. ಋಷಭ ರಾಶಿಯವರಿಗೆ ಇನ್ನೆರಡು ದಿನದಲ್ಲಿ ಸಂಪತ್ತು ಗಳಿಸುವ ಸುಲಭ ಮಾರ್ಗಗಳು ತಿಳಿದುಕೊಳ್ಳುತ್ತವೆ. ಋಷಭ ರಾಶಿಯ 11ನೇ ಮನೆಯಲ್ಲಿ ಶನಿ ಹಾಗೂ ಚಂದ್ರನ ಸಂಯೋಗವಾಗಲಿದ್ದು, ಇದರಿಂದ ಅಧಿಕ ಹಣ ಹರಿದು ಬರಲಿದೆ. ಆರ್ಥಿಕ ಅಡೆತಡೆಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ. ಶ್ರಮಕ್ಕೆ ತಕ್ಕ ಗೌರವ ಹಾಗೂ ಪ್ರತಿಫಲ ಸಿಗುವ ಸಮಯ ಇದಾಗಿದೆ. ಉದ್ಯೋಗ ಸ್ಥಳದಲ್ಲಿ ಅಧಿಕ ಬಡ್ತಿ ಹಾಗೂ ಉನ್ನತ ಸ್ಥಾನ ದೊರೆಯುವ ಸಾಧ್ಯತೆ ಇದ್ದು, ವ್ಯಾಪಾರಿಗಳಿಗೆ ಅಧಿಕ ಲಾಭ ಸಿಗುವುದು ಮತ್ತು ಕುಟುಂಬದಲ್ಲಿ ಸಂತೋಷ ವಾತಾವರಣವನ್ನು ನೀವು ಕಾಣುವಿರಿ. ವೈರಿಗಳು ನಿಮ್ಮಿಂದ ದೂರವಾಗಲಿದ್ದಾರೆ. ಹಣ ಆಗಮನಕ್ಕೆ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗುವುದು. ಎರಡನೇದಾಗಿ ಕಟಕ ರಾಶಿ. ಕಟಕ ರಾಶಿಯ 9ನೇ ಮನೆಯಲ್ಲಿ ಶನಿ ಹಾಗೂ ಚಂದ್ರನ ಸಂಯೋಗವಾಗಲಿದೆ. ಈ ಗ್ರಹಗಳ ಸಂಚಾರ ಕಟಕ ರಾಶಿಯವರ ಅದೃಷ್ಟವನ್ನು ಬದಲಾಯಿಸುವುದು. ಈ ಸಮಯದಲ್ಲಿ ಶುಭ ಫಲಗಳು ದೊರೆಯುತ್ತವೆ ಮತ್ತು ಆದಾಯದಲ್ಲಿ ಹೆಚ್ಚಳದೊಂದಿಗೆ ಪ್ರಗತಿಗೆ ಹೊಸ ಅವಕಾಶಗಳು ನಿಮಗೆ ಸಿಗಲಿವೆ ಮತ್ತು ನಿರುದ್ಯೋಗಿಗಳಿಗೆ ಸರ್ಕಾರಿ ಕೆಲಸ ದೊರೆಯುವ ಯೋಗವಿದು ಮತ್ತು ಸಾಲಗಳಿಂದ ಮುಕ್ತಿ ಹೊಂದುವಿರಿ. ಜೊತೆಗೆ ಈ ಸಮಯದಲ್ಲಿ ಮನೆ, ವಾಹನ, ಭೂಮಿ ಖರೀದಿ ಮಾಡಲು ನೀವು ಯೋಚನೆ ಮಾಡಬಹುದು. ಅಲ್ಲದೆ ವೈಯಕ್ತಿಕ ಜೀವನದಲ್ಲಿ ಮಾನಸಿಕ ನೆಮ್ಮದಿ ಸಿಗುವುದು ಮತ್ತು ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ. ಇದಲ್ಲದೆ ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವ ಯೋಗವೂ ಇದೆ. ಮೂರನೆಯದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ಸಮಯ ತುಂಬ ಅನುಕೂಲಕರವಾಗಿದೆ. ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ. ಹಣ ಆಗಮನಕ್ಕಿದ್ದ ತೊಂದರೆಗಳು ದೂರವಾಗುತ್ತವೆ. ವೃತ್ತಿಯಲ್ಲಿ ನಿರೀಕ್ಷಿತ ಪ್ರಗತಿ ಕಾಣಬಹುದು. ವ್ಯಾಪಾರದಲ್ಲಿ ಲಾಭದ ಹೊಸ ಅವಕಾಶಗಳು ಸಿಗಲಿವೆ. ವಿದೇಶದಿಂದ ಹಣ ಬರುವ ಯೋಗವೂ ಇದೆ. ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗಿ ಹೊಸ ವ್ಯಾಪಾರ ಶುರು ಮಾಡಲು ಅವಕಾಶಗಳು ಸಿಗಲಿವೆ. ಶ್ರಮದ ಜೊತೆಗೆ ಅದೃಷ್ಟವೂ ಬದಲಾಗಬಹುದು. ಕಡಿಮೆ ಶ್ರಮದಿಂದ ಹೆಚ್ಚು ಲಾಭವನ್ನು ಗಳಿಸುವಿರಿ ಮತ್ತು ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತದೆ ಮತ್ತು ಶತ್ರುಗಳ ಕಾಟ ಕಡಿಮೆಯಾಗುತ್ತದೆ. ಒತ್ತಡರಹಿತ ಜೀವನ ನೀವು ನಡೆಸುವಿರಿ ಮತ್ತು ಹೂಡಿಕೆ, ಷೇರು ಮಾರುಕಟ್ಟೆ, ಆಸ್ತಿ ಖರೀದಿಯಲ್ಲಿ ಲಾಭ ಸಿಗಲಿದೆ. ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಗುವುದು ಮಾತ್ರವಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಇನ್ನು 4ನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಂಪತ್ತು ಹೆಚ್ಚಾಗುವ ಪರ್ವಕಾಲ ಇದಾಗಿದೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ವ್ಯಾಪಾರ ವಿಸ್ತಾರವಾಗುವುದು. ಸಮಾಜದಲ್ಲಿ ಗೌರವ ಖ್ಯಾತಿಯನ್ನು ನೀವು ಪಡೆಯುವಿರಿ. ನಿಮ್ಮ ಆತ್ಮವಿಶ್ವಾಸ ಜಾಣ್ಮೆಗೆ ತಕ್ಕ ಉದ್ಯೋಗವನ್ನು ನೀವು ಪಡೆಯುವಿರಿ. ಉದ್ಯೋಗ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿಗಳು ಬರಬಹುದು. ಅಲ್ಲದೆ ವಿದೇಶದಲ್ಲಿ ಉದ್ಯೋಗ ಅವಕಾಶಗಳು ಸಿಗುವ ಲಕ್ಷಣಗಳು ಇವೆ. ಜೊತೆಗೆ ಹೊಸ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆಗಳು ಹೆಚ್ಚು. ಈ ವೇಳೆ ನಿಮ್ಮ ಆರ್ಥಿಕ ಜೀವನ ಬಲಗೊಳ್ಳುವುದು. ಆದಾಯ ಹೆಚ್ಚಾಗಿ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಮತ್ತು ಸಿಕ್ಕಿ ಹಾಕಿಕೊಂಡ ಹಣವು ಮರಳುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.